ಇನ್ನೊಂದು ಕಾಮಕಾಂಡದ ಸುದ್ದಿ, ಹಾಸನ ಸ್ಟೋರಿ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಅಣ್ಣ ತಮ್ಮ ಇಬ್ಬರು ಕಸ್ಟಡಿಗೆ ಬಂದರು. ನಾನೇನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಲೆಕ್ಚರರ್ ನಾನು ಹೊಗಳಿದ್ರು. ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು ನಮ್ಮಣ್ಣ. ಒಂದೇ ರೂಮ್ನಲ್ಲಿ ಎದುರ ಬದರ ಕೂಡಿಸ್ಕೊಂಡು ವಿಚಾರಣೆ ನಡೆಸುವಂಥದ್ದು ಏನಿಲ್ಲ, ಅಕ್ಕಪಕ್ಕದ ರೂಮ್ನಲ್ಲಿ ಇಟ್ಟಿದ್ದಾರಂತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಹಾ, ಇಂಥ ಮಕ್ಕಳು ಇರ್ಬೇಕಪ್ಪ. ತಿಳ್ಕೊಳ್ಳಿ, ಮಕ್ಕಳು ಸಿಕ್ಕಿದ ಮುಂಚೆ ಹುಷಾರು. ತಂದೆ ತಾಯಿ ಹೆಸರನ್ನ ನಮಗೆಲ್ಲ ಜೀವನದಲ್ಲಿ ಏನು ಸಾಧಿಸ್ತಿರೋ ಬಿಡ್ತಿರೋ ಮನೆತನದ ಮರ್ಯಾದೆ ಕಳಿಬೇಡಿ ಅಂತ ಹೇಳ್ತಾ ಇದ್ರು. ಮನೆತನದ ಮರ್ಯಾದೆ ಹೋಗದೆ ಇರಂಗೆ ನೋಡ್ಕೊಳ್ಳಿ ಅಂತ. ನೋಡ್ರಿ ಅವ್ರನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಸೂರಜ್ ರೇವಣ್ಣನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಅವನನ್ನು ನಿನ್ನೆ CID ಕಸ್ಟಡಿಗೆ ತಗೊಂಡು ಬಂದಿದ್ರು. ಪ್ರಜ್ವಲ್ ರೇವಣ್ಣನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಬಂದಿದ್ರು. ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಪೊಲೀಸರ ವಶದಲ್ಲಿದ್ದ, ಕರ್ಕೊಂಡೋಗಿ ಜೈಲಿಗೆ ಬಿಟ್ಟರು. ಜೈಲಿನಲ್ಲಿದ್ದ ಸೂರಜ್ನನ್ನು ಕರ್ಕೊಂಬಂದರು ಕಸ್ಟಡಿಗೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನೀನು ಮುಹೂರ್ತ ನೋಡಬೇಕು, ನೀನು ಮುಗಿಸಿದ ಮುಹೂರ್ತನ. ಅಣ್ಣ ತಮ್ಮ, ಒಬ್ಬ ಹೆಣ್ಮಕ್ಕಳನ್ನು ಬಿಟ್ಟಿಲ್ಲ, ಇನ್ನೊಬ್ಬ ಗಂಡಸರನ್ನು ಬಿಟ್ಟಿಲ್ಲ. ಮೀಟರ್ ಬೇಕು, ಮೀಟರ್. ಅಣ್ಣ ತಮ್ಮ, ಒಬ್ಬ ಹೆಣ್ಮಕ್ಕಳನ್ನು ಬಿಟ್ಟಿಲ್ಲ, ಇನ್ನೊಬ್ಬ ಗಂಡಸರನ್ನು ಬಿಟ್ಟಿಲ್ಲ. ಪ್ರಜ್ವಲ್ ಪರವಾಗಿ ಬಂದಂಥ ವಕೀಲ ಅರುಣ್ ಕೇಳ್ತಾರೆ, ಶಕ್ತಿನೂ ಇಲ್ಲ, ದಮ್ಮೂ ಇಲ್ಲ. ಪ್ರೇರಿತ ದೂರುಗಳಿವು. ಪ್ರಜ್ವಲ್ ರೇವಣ್ಣನವರಿಗೆ ಗುಣಮಟ್ಟದ ಊಟ ಕೊಡ್ತಿಲ್ಲ, ಊಟ ಸರಿಯಾಗಿ ಆಗ್ತಿಲ್ಲ. ನೈತಿಕವಾಗಿ ನನಗೆ ಶಕ್ತಿನೇ ಹೊರಟೋಗಿದೆ. ಈಗ ಅವರಿಗೆ ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂದರು. ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ. SPP ಜಗದೀಶ್ ಹೇಳ್ತಾರೆ, CID ಕಚೇರಿಯಲ್ಲೇ ಊಟ ಕೊಡ್ತಾ ಇದ್ದೀವಿ, ಅಲ್ಲೇ ರೆಡಿ ಮಾಡ್ತಾರೆ ಊಟ, ಅಲ್ಲಿದೆ ಊಟ ಕೊಡ್ತಾರೆ ಅಂತ. ನ್ಯಾಯಾಧೀಶ ಶಿವಕುಮಾರ್ ಅವ್ರು ಕೇಳ್ತಾರೆ, ಮನೇಲಿ ಮಾಡೋ ಚಿತ್ರಾನ್ನ ಅಲ್ಲಿ ಮಾಡೋ ಚಿತ್ರಾನ್ನ ಎರಡು ಒಂದೇ ಏನ್ರಿ ಅಂತ. ಏನ್ರಿ ಇದು? ಅರುಣ್ ಅವ್ರು ಹೇಳ್ತಾರೆ, ಪ್ರಜ್ವಲ್ ಪರ ವಕೀಲರು, ಪ್ರಜ್ವಲ್ ರೇವಣ್ಣ ಸಾಮಾನ್ಯ ಆರೋಪಿ ಅಲ್ಲ. ಆಯ್ತು, ಆಮೇಲೆ ಪ್ರಜ್ವಲ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆ ಗೌರವ ಇದೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶ. ಪ್ರಜ್ವಲ್ಗೆ ಆರೋಗ್ಯ ಸಮಸ್ಯೆ ಇದೆ, ಕೆಲವು ಕಾಳುಗಳ ಸಾಂಬಾರ್ ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವತ್ತು ವಾದ ಏನು ಹೇಳೋಣ ಇಂತೂರಿಗೆ? ಪ್ರಜ್ವಲ್ ರೇವಣ್ಣ ಸಾಮಾನ್ಯ ಆರೋಪಿ ಅಲ್ಲ, ಸಾಮಾನ್ಯ ಆರೋಪಿ ಥರ ಅವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆ ಗೌರವ ಇದೆ ಅಂದ್ರು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ.